ಫ್ರೆಂಡ್ಸ್, ಎಲ್ಲರೂ ಹೊಸ ವರ್ಷಕ್ಕೆ ಬಂಗಾರನ ತೆಗೆದುಕೋಬೋದು ಚೀಪ್ ರೇಟ್ನಲ್ಲಿ. ಅದು ಹೇಗೆ ಅಂತಂದು ಈ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಬಂಗಾರ ಅಂತಂದರೆ ಇವಾಗಂತೂ ತುಂಬ ರೇಟ್ ಆಗಿದೆ. ಈಗಿನ ಕಾಲದಲ್ಲಿ ಬಂಗಾರ ತೆಗೆದುಕೊಳ್ಳೋದೇ ತುಂಬ ರೇರು. ನೋಡಿ, ನಾನು ನೆಕ್ಲೆಸ್ ತೋರಿಸ್ತಾ ಇದ್ದೀನಲ್ವಾ, ಇದರ ರೇಟು 1.5 ಲಕ್ಷ. ಆದರೆ ನಾನು ತೋರಿಸುವಂತಹ ಬಂಗಾರದ ರೇಟು ಅಗದಿ ಕಡಿಮೆ. ಬನ್ನಿ ಯಾವ ಥರ ಅಂತ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಎಲ್ಲ ಜ್ಯುವೆಲರ್ಸ್ ಇರುತ್ತೆ. ಈ ಥರ ಡಾಲರ್ಸ್ ಇದೆಲ್ಲ ಇದನ್ನೆಲ್ಲ ನಾವು ಬೆಳ್ಳಿ ಐಟಮ್ಸ್. ಇದಕ್ಕೆ ಗೋಲ್ಡು ನೀರು ಗೋಲ್ಡ್ ವಾಟರ್ ಕುಡಿಸಿರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಒಂದು 15ರಿಂದ 20 ವರ್ಷದವರೆಗೂ ಬಾಳಿಕೆ ಬರ್ತದೆ. ಕಲರ್ ಏನು ಹೋಗೋದಿಲ್ಲ. ಬಿಸಿನೀರಲ್ಲಿ ಹಾಕಿದ್ರೆ ಮಾತ್ರ ಕಲರ್ ಹೋಗುತ್ತೆ. ನೋಡಿ, ಬ್ಯಾಂಗಲ್ಸ್ ಅಂತೂ ತುಂಬ ಚೆನ್ನಾಗಿದೆ ಅಲ್ವಾ. ಎಲ್ಲ ಥರದ್ದು ಆಭರಣಗಳು ಈ ಅಂಗಡಿಯಲ್ಲಿ ಸಿಗ್ತದೆ. ಹೊಸ ವರ್ಷಕ್ಕೆ ನೀವೇನಾರು ಹೊಸ ಲುಕ್ ತೋರಿಸ್ಕೋಬೇಕಪ್ಪ ಅಂದರೆ ಇವನ್ನೆಲ್ಲ ಐಟಮ್ಸು ತೊಗೋಬೋದು ನೀವು. ತುಂಬ ಎಂಜಾಯ್ನೂ ಅನಿಸುತ್ತೆ. ಎಲ್ಲ ಥರದ್ದು ದೇವರು ಎಲ್ಲ ಲಾಕೆಟ್ಸ್ ಎಲ್ಲ ಇದೆ. ಕಿವಿದು ಇಯರಿಂಗ್ಸು, ಬ್ಯಾಂಗಲ್ಸು ಮತ್ತು ಕಿವಿ ಜುಮ್ಕ, ಕಿವಿದು ಪಾಟಿಲ ಅವೆಲ್ಲ ಇದೆ. ವಾಚು ಇನ್ನೂ ಎಕ್ಸ್ಟ್ರಾ ಹೊಸ ಡಿಸೈನ್ ಎಲ್ಲ ಬರ್ತಾ ಇದೆ. ನಿಮಗೇನಾದರೂ ಬೇಕಪ್ಪ ಅಂತಂದ್ರೆ ಈ ವಿಡಿಯೋದಲ್ಲಿ ನೀವು ಕಾಮೆಂಟಲ್ಲಿ ತಿಳಿಸ್ಕೊಡಿ. ನಾನು ಅಡ್ರೆಸ್ಸು ಎಲ್ಲ ಹೇಳ್ತೀನಿ ಈ ವಿಡಿಯೋದಲ್ಲೇ. ಓಕೆ, ನೋಡಿ, ಎಲ್ಲ ವೆರೈಟಿ ನ್ಯೂ ಡಿಸೈನ್ ಎಲ್ಲ ಬಂದಿತ್ತು. ನಾನು ಹೀಗೆ ನಮ್ಮ ಪರಿಚಯ ಇದ್ದವ್ರ ಅಂಗಡಿಗೆ ಹೋಗಿದ್ದೆ. ಅಲ್ಲಿ ಬಂಗಾರದ ಅಂಗಡಿ ಇತ್ತು. ಬಂಗಾರದ ಅಂಗಡಿಯಲ್ಲಿ ನಾನು ಮಂಗಲ ಚೈನ್ ಮಾಡಿಸಿದ್ನಲ್ವ, ಆಗ ಇವನ್ನೆಲ್ಲ ಆಭರಣ ತೋರಿಸಿದ್ರು. ನಮಗೂ ಖುಷಿ ಆಯಿತು ನೋಡೋಕ್ಕೆ. ಬಂಗಾರಕ್ಕೆ ಸೈಡ್ ಹೊಡೆಯಂಗಿತ್ತು. ಬಂಗಾರನೇ ಇದು. ಬೆಳ್ಳಿ ಐಟಮ್ಸ್ ಇರ್ತದೆ. ಇದು ನಮಗೇನಾದ್ರೂ ನಮಗೆ ಬೇಡಪ್ಪ ಈ ಬೆಳ್ಳಿ ಐಟಮ್ಸ್ ಅಂತಂದರೆ ನಾವು ವಾಪಸ್ ಅಂಗಡಿ ಸಹಿತ ಕೊಡ್ಬೋದು. ಅವ್ರು ಮತ್ತೆ ದುಡ್ಡು ಕೊಡ್ತಾರೆ. ನಾವು ಅದೇ ಅಂಗಡಿ ಅಂತಲ್ಲ, ಬೇರೆ ಅಂಗಡಿಗೆ ನಾವೆಲ್ಲ ಬೆಳ್ಳಿ ಯಾವ ಥರ ಯೂಸ್ ಮಾಡಿ ನಾವು ಅಂಗಡಿಗೆ ಯಾವ ಥರ ವಾಪಸ್ ಕೊಡ್ತೀವೋ ಅದೇ ಥರ ಈ ಬೆಳ್ಳಿ ಐಟಮ್ಸು ಸಹಿತ ನಾವು ವಾಪಸ್ಸು ಕೊಡ್ಬೋದು. ಬೆಳ್ಳಿ ಐಟಮ್ಸ್ ಅಂಗಡಿಗೆ ನಾವು ಇನ್ನೊಂದು ಏನಾದರೂ ತೊಗೋಬೋದು. ಅಥವಾ ಇದಕ್ಕೆ ಮತ್ತೆ ಬಂಗಾರ ನೀರು ಕುಡಿಸ್ಕೊಡಿ ಅಂದರೆ ಇದೇ ಡಿಸೈನ್ಗೆ ಬಂಗಾರ ನೀರು ಕುಡಿಸ್ಕೊಡ್ತಾರೆ. ಇಲ್ಲಪ್ಪ ನಮಗೆ ಈ ಡಿಸೈನ್ ಬೇಡ, ಬೇರೆ ಡಿಸೈನ್ ಬೇಕಪ್ಪ ಅಂತಂದರೆ ಈ ಡಿಸೈನ್ ಮಾರಿ ನಾವು ಬೆಳ್ಳಿ ಐಟಮ್ಸ್ ಏನಾದರೂ ತೊಗೋಬೋದು. ಬೆಳ್ಳಿ ನಾವು ಯಾವ ಥರ ಯೂಸ್ ಮಾಡ್ತೀವೋ ಅದೇ ಥರ ಇದು ಆಗುತ್ತೆ ಐಟಮ್ಸು. ಶೇಡಿಂಗ್ ಏನೂ ಆಗೋದಿಲ್ಲ. ಒಂದು 20 ಇಯರ್ಸ್ವರೆಗೂ ಬರ್ತದೆ. ಎಲ್ಲ ಚೆನ್ನಾಗಿ ಕಂಪ್ಲೀಟ್ ವರ್ಕ್ ಇದೆ. ನೈಸ್ ವರ್ಕ್ ಇದೆ. ಸೇಮ್ ಬಂಗಾರ ಟೈಪೇ ಕಾಣಿಸುತ್ತೆ. ಚೆನ್ನಾಗಿದೆ. ಒಂದು 3000 ಹಿಂಗೆ ಡಾಲರ್ ಎಲ್ಲ ಕೇಳಿದೆ ನಾನು. 3000 ಅಂದರು. ಕಿವಿದು ಎಲ್ಲ ಇಯರಿಂಗ್ಸು ಅದೆಲ್ಲ ಕೇಳಿದೆ, ಅದನ್ನು 3000 ಅಂದರು. ಮತ್ತು ಮಾಟಿಲು ಅವೆಲ್ಲ 9000ವರೆಗೆ, ಅಂದರೆ ತೂಕದ ಮೇಲೆ ಹೋಗ್ತದೆ. ನಾನು ಹಂಗೆ ಎಕ್ಸಾಂಪಲ್ ಹೇಳ್ತಾ ಇರೋದು. ನಾವು ಯಾವ ಥರ ಬೆಳ್ಳಿನ ತೂಕದ ಗಟ್ಟಲೆ ತೊಗೊತೀವೋ ಅದೇ ಥರ ಇದನ್ನು ತೂಕ ಹಾಕಿ ಕೊಡ್ತಾರೆ. ಫ್ರೆಂಡ್ಸ್, ಈ ಅಂಗಡಿಗೆ ವಿಸಿಟ್ ಮಾಡಬೇಕಪ್ಪ ಅಂದರೆ ನಾನು ಒಂದು ಅಡ್ರೆಸ್ ಹೇಳ್ತೀನಿ ನೋಡಿ. ಈ ಅಡ್ರೆಸ್ಗೆ ಹೋಗೋದು. ಅಡ್ರೆಸ್ಗೆ ಹೋಗಿ ಅಥವಾ ಫೋನ್ ನಂಬರ್ ಸಹಿತ ಕೊಟ್ಟಿರ್ತೀನಿ. ಫೋನ್ ಕಾಂಟ್ಯಾಕ್ಟ್ ಮಾಡಿದ್ರು ಅವ್ರು ನಿಮ್ಗೆ ತಿಳಿಸ್ತಾರೆ. ಆ ಅಂಗಡಿಗೆ ವಿಸಿಟ್ ಕೊಡ್ಬೋದು. ಇಲ್ಲಪ್ಪ ನಿಮ್ಗೆ ಯಾವ ಥರ ಡಿಸೈನ್ ಬೇಕು ನಮ್ಗೆ ವಾಟ್ಸಪ್ನಲ್ಲೇ ಆನ್ಲೈನಾಗೆ ಕಳಿಸ್ಕೊಡ್ರಿ ಅಂದರೆ ಅದು ಸಹಿತ ಮಾಡ್ತಾರೆ. ಒಟ್ಟು ಅವ್ರ ಹತ್ರ ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ ನೀವು ವಿಚಾರ ತಿಳ್ಕೊಬೋದು. ಬನ್ನಿ, ನಾನು ಅವ್ರ ಅಡ್ರೆಸ್ ಹೇಳ್ತೀನಿ. ಇವ್ರ ಹೆಸರು ರವಿ ಅಂತಂದು. ರವಿ ಗೋಲ್ಡ್ ಶಾಪ್ ಇದೆ ಇವ್ರದ್ದು, ಜ್ಯುವೆಲರ್ಸ್ದು. ರವಿ ಕಿರಣ್ ಗೋಲ್ಡ್ ಶಾಪ್ ಅಂತಂದು ಇವ್ರದ್ದು. ಫೋನ್ ನಂಬರು 9480419864. ಇವರು ಕಲ್ಲೇಶ್ವರ ಜೇಮ್ಸ್ ಆ್ಯಂಡ್ ಜ್ಯುವೆಲರ್ಸ್ ಅಂಗಡಿ ಇಟ್ಕೊಂಡಿದ್ದಾರೆ. ಇದು ಎಲ್ಲಿದೆಯಪ್ಪ ಅಂತಂದ್ರೆ 24th ವಾರ್ಡು, ನ್ಯೂ ಪಟೇಲ ಹೈಸ್ಕೂಲು ಅಪೋಸಿಟ್ BSNL ಕಾಲೋನಿ, ಬಾಲಾಜಿ ಬಡಾವಣೆ ಅಂತಂದು. ಇದು ಬಳ್ಳಾರಿ ರೋಡು, ಹೊಸಪೇಟೆ 583201. ನಾನು ಮತ್ತೆ ಅಡ್ರೆಸ್ಸನ್ನು ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವೇನಾದರೂ ಸಮಸ್ಯೆ ಇತ್ತಪ್ಪ ಅಂದರೆ ಇವ್ರಿಗೆ ಫೋನ್ ಮಾಡಿಕೊಂಡು ಕೇಳ್ಕೊಬೋದು ಯಾವ್ಯಾವ ಜ್ಯುವೆಲರ್ಸ್ ಅಂತಂದು. ಜ್ಯುವೆಲರ್ಸ್ ಅಂತೂ ತುಂಬ ಚೆನ್ನಾಗಿದೆ. ಇದೇನು ನೋಡಿ, ಕಿವಿದು ಗೋಲ್ಡು ಮತ್ತು ಡಾಲರ್ಸ್ ಐತೆ, ಎರಡೆರಡು ಸಹಿತ ವೆರೈಟಿ ಇದೆ. ನನಗಂತೂ ಡಿಸೈನ್ ನೋಡಿ ತುಂಬ ಖುಷಿ ಆಯಿತು. ಯಾವ ಥರ ಬೇಕಾಗುತ್ತೋ ಆ ಥರದ್ದು ಡಿಸೈನು ನಾವು ತೊಗೋಬೋದು. ಇದರಲ್ಲಿ ಡಾಲರ್ಸು, ಇಯರಿಂಗ್ಸು, ನೋಸ್ ರಿಂಗು, ಕಿವಿದು ಎಲ್ಲ ಬ್ಯಾಂಗಲ್ಸು. ನಮಗೆ ಚಿಕ್ಕದು ಬೇಕಪ್ಪ ಅಂದರೆ ಚಿಕ್ಕದು, ದೊಡ್ಡದು ಬೇಕಂದರೆ ದೊಡ್ಡದು. ಇದರಲ್ಲೇ ಎಲ್ಲ ಸೈಜೂ ಸಿಗುತ್ತೆ ನೋಡಿ. ನಿಮ್ಗೆ ಯಾವ ಥರ ಬೆಳ್ಳಿ ಯಾವ ಥರ ಯೂಸ್ ಮಾಡ್ತೀರ ಅದೇ ಥರ ಇದು ಸಿಗೋದು ಐಟಮ್ಸು.
ಬಂಗಾರ ಇಷ್ಟು ರೇಟಿಂದ ತೊಗೊಳಕ್ಕಾಗಲ್ವಲ್ಲ, ಹಾಗಾಗಿ ಇವನ್ನ ತೆಗೆದುಕೊಳ್ಬೋದು. ನಿಮ್ಗೆ ಏನಾದರೂ ಇಷ್ಟ ಆಯ್ತಪ್ಪ ಅಂತಂದ್ರೆ ತೆಗೆದುಕೊಳ್ಬೋದು. ಈ ವಿಡಿಯೋದಲ್ಲಿ ನೋಡಿ. ಫ್ರೆಂಡ್ಸ್, ಎಲ್ಲ ಥರ ಸೈಜು ಬ್ಯಾಂಗಲ್ಸು ಮತ್ತು ಡಾಲರ್ಸು ಮತ್ತು ಸರಗಳು ಎಲ್ಲ ಇದೆ. ತುಂಬ ಡಿಸೈನ್ಸ್ ಇತ್ತು. ಇನ್ನೂ ಬರ್ತಾಯಿದೆಮ್ಮ ಅಂತಲೂ ಹೇಳ್ತಾಯಿದ್ರು. ನಿಮಗೇನೋ ಇಷ್ಟ ಆಯ್ತಪ್ಪ ಅಂತಂದ್ರೆ ಕಾಲ್ ಮಾಡಿ ಮತ್ತು ನನಗಾದರೂ ಕಾಮೆಂಟಲ್ಲಿ ಹೇಳಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು? ನಿಮಗಂತೂ ಜ್ಯುವೆಲರ್ಸ್ ಅಂತೂ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ. ಕಡಿಮೆ ರೇಟಲ್ಲಿ ಬಂಗಾರಕ್ಕೆ ಬಾಯಿ ಹೊಡೆಯಂಗೆ ಇದೆ. ತುಂಬ ಡಿಸೈನ್ಸ್ ಚೆನ್ನಾಗಿದೆ. ಮತ್ತೆ ನಾವು ಇದನ್ನು ಅಂಗಡಿ ಕೊಟ್ಟು ಸಹಿತ ವಾಪಸ್ಸು ದುಡ್ಡು ತೊಗೋಬೋದು ಅಂತಲೂ ಹೇಳ್ತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯ್ತಪ್ಪ ಅಂತಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ತಿಳಿಸ್ಕೊಡಿ. ಫ್ರೆಂಡ್ಸ್ ನೋಡಿ, ಇದು ಬಂಗಾರದ ಅಂಗಡಿ ಎಲ್ಲ ಫುಲ್ ತೋರಿಸ್ತಾ ಇದ್ದೀನಿ. ಓಕೆ, ಬೆಳ್ಳಿ ಐಟಮ್ಸು, ಬಂಗಾರದ ಐಟಮ್ಸು ಎಲ್ಲ ಸಿಗುತ್ತೆ ಈ ಅಂಗಡಿಯಲ್ಲಿ. ಓಕೆ ಫ್ರೆಂಡ್ಸ್, ಇದೇ ವಿಡಿಯೋದಲ್ಲಿ ನಾನು ಕಾಳಿನ ಸಾರು, ತೊಗರಿ ಕಾಳು ಸಾರು ಯಾವ ಥರ ಮಾಡೋದು ಅಂತಲೂ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ಈ ಬೆಳ್ಳಿ ಐಟಮ್ಸ್ ಅಂತೂ ತುಂಬ ವೆರೈಟಿ ಇದೆ. ಕಿವಿದು ಮತ್ತು ನಮಗೆ ಬಂಗಾರದ ನೀರು ಬೇಡಪ್ಪ ಅಂದರೆ ಬೆಳ್ಳಿದೇ ಬೇಕಪ್ಪ ಅಂತಂದರೆ ಬೆಳ್ಳಿ ಐಟಮ್ಸ್ ಎಲ್ಲ ಈ ಅಂಗಡಿಯಲ್ಲೇ ತೆಗೆದುಕೊಳ್ಳಬಹುದು. ಕಲ್ಲೇಶ್ವರ ಜೇಮ್ಸ್ ಆ್ಯಂಡ್ ಜ್ಯುವೆಲರ್ಸ್ ಅಂತಂದು ಅವ್ರ ಅಂಗಡಿ ಹೆಸರು. ಹೋಗಿ ಒಂದ್ಸರಿ ವಿಸಿಟ್ ಮಾಡಿ ಬನ್ನಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟು ನಾನು ತೊಗರಿ ಕಾಳು ಸಾಂಬಾರನ್ನ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ತೊಗರಿ ಕಾಳನ್ನ ಸಿಪ್ಪೆ ಬಿಡಿಸಿ ಇದನ್ನೆಲ್ಲ ನೀರಿನಲ್ಲಿ ತೊಳೆದು ಚೆನ್ನಾಗಿ ಒಂದು ಸೈಡು ಹೆಚ್ಚಿಟ್ಕೊಳ್ತೀನಿ. ಇದಕ್ಕೆ ಒಂದು ಟೊಮೊಟೊ ಮತ್ತು 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡೆ. ನೆಕ್ಸ್ಟು ಇದಕ್ಕೆ ಮಸಾಲೆ ಬೇಕಲ್ವಾ, ಹಾಗಾಗಿ ಒಣ ಕೊಬ್ಬರಿನ ಒಂದು ಅರ್ಧ